ನಿನಗೆ ಇಲ್ಲಿಗೆ ಎದಕ್ ಬರ್ತಿದ್ದೆ ಮಗನ ನಿನ್ನ ಸರ ಏಪ ಯಾಕೆ ಮಾತಾಡ್ತೀರಿ? ನಾವೇನು ಕೊಲೆ ಮಾಡಿ ತುಳು ಮಾಡಿವ್ರಿ? ಮತ್ ನಿಂದು ನೀನೇ ಹೇಳ್ತಿದ್ದಿ ಮಂಡ್ಯ ಅಂತ ಹೇಳ್ಬಿಟ್ಟು ಫೋನ್ ನಾನ್ ಮಾತಾಡ್ತೀನಿ ಅಂತ ಹೇಳ್ತಿದ್ದಿ ನಿನ್ಗೆ. ಹಾ ಸರ ಫೋನ್ ನಾ ಲೈನಿಗೆ ತಗೋ, ನಾನ್ ಮಾತಾಡ್ತೀನಿ. ಏಪ ಅಂದ್ರೆ ಹೆಂಗ್ರಿ ಸರ್? ಇದು ಕಿಮ್ಮತ್ತಿಲ್ಲ ಏನ್ ಸರ್ ನಮಗ? ನಿನಗೆ ಹಾ ರೀ ನಿನ್ಗೆ ಚಲೋ ಭಾಷೆದಾಗ ಹೇಳೋದು ಅರ್ಥ ಆಗಲಾಗಿತ್ತಲ್ಲ, ಅದಕ್ಕೆ ಹೇಳಕತ್ತಿರೋದು ನಿನಗೆ. ಅಳು ಹುಡುಗ ಮಾಡಿದ್ದಂದ್ರೆ ಬೂಟದಲ್ಲಿ ಒದ್ದು ಹೇಳ್ಕೊಂಡ್ ಬರ್ತಿದ್ದೀನಿ ಸರ. ನಾವ್ ಅಂತಾವ್ ಮಾಡೋರಲ್ಲ ಏನ್ ಸರ? ರೆಸ್ಪೆಕ್ಟ್ ಕೊಟ್ಟೆ ಆಯ್ತು ಸರ್, ನಾ ಮಂಡ್ಯ ಕಟ್ತೀನಿ ಸರ್. ಮಂಡ್ಯ 11 ಗಂಟೆ ಬಂದು ಕ್ಲಿಯರ್ ಮಾಡ್ತೀನಿ ಸರ್. ನೋಡ, ನೀನ್ ಯಾವಾಗಾರ ಕಟ್ಕೊಳ್ಳಾರ್ದ ಹಂಗೆ ಬೇಕಾದ್ರೆ ಇರು. ವಕೀಲರ ಕೈಲೇ ನನಗೆ ಫೋನ್ ಮಾಡ್ತು, ಇಲ್ಲ ಲೈನಿಗೆ ತಗೋ ನಾನು ಮಾತಾಡ್ತೀನಿ. ಈಗ ಲೈನ್ ಮುಂದುವರಿಬೇಕಾದೈತಾವ ಎಲ್ಲೇ ನಾವು ರಾಜು ಹೇಳ್ಕೊಂಡ್ ಬರ್ಬೇಕಾಗತ್ತೆ. ಮತ್ತೆ ಹೇಳಕತ್ತೀನಿ ನಿನಗೆ. ಆಯ್ತು ಸರ್ ಮಾತಾಡ್ತೀನಿ ತೋರಿ. ಇವಾಗ ಲೈನ್ ಆಗಿ ತಗೋ, ನಾನೇ ಮಾತಾಡ್ತೀನಿ. ಹಲೋ ಹಲೋ ಹೇಳಿ. ಹಲೋ ಹೇಳಿ ಸರ್, ಮಾತಾಡ್ರಿ. ಹಲೋ ಸರ್, ನಮಸ್ತೆ. ನಾವು ಬಿಜಾಪುರ ಡಿಸ್ಟಿಕ್ ಪೊಲೀಸ್ ಸ್ಟೇಷನ್ ಕಡೆಯಿಂದ ಮಾತಾಡಕತ್ತೀವಿ. ನಿಮ್ರು ಬಂದಿದ್ರು ಶಂಕರ್ ಪಟೇಲ್ ಅಂತೇಳಿ ಸರ್. ನಮಸ್ತೆ. ನಿಮ್ ಕೇಸ್ ವಿಚಾರವಾಗಿ ಬಂದಿದ್ರು ಸರ್. ಇವ್ರಿಗೇನೋ ಕಾಲಾವಕಾಶ ಕೊಟ್ಟಿದ್ದೀರಂತಲ್ವಾ ಮಂಡ್ಯವರೆಗೂ? ಯಾರಿದಾರ ಲೈನಲ್ಲಿ ಸರ್? ಇವ್ರು ನಿಮ್ ಹೆಸರೇನ್ರಿ? ಮಂಜುನಾಥ್ ಅಲ್ವಾ? ಹಾ ಸರ್. ಮಂಜುನಾಥ್ ಅವ್ರು ಇದಾರ್ರಿ. ಅವರು ರಾಜು ಅವರು ಇದ್ದಾರೆ. ಮಂಜುನಾಥ್. ಹಾ ಸರ್. ನಾನು ಅವ್ರ ಹತ್ರ ಮಾತಾಡೋದಿದ್ರೆ ಅಥವಾ ಅವ್ರು ನನ್ನ ಹತ್ರ ಮಾತಾಡೋದಿದ್ರೆ ನಾನೇ ಫೋನ್ ಮಾಡಿ ಮಾತಾಡ್ತೀನಿ. ಇಲ್ಲ ಸರ್ ಅವ್ರು ಒಂದ್ ಲೈನ್ ತಗೋ ಅಂದ್ರೆ ಸರ್ ಅವಶ್ಯಕತೆ ಇಲ್ಲ ಸರ್. ಸರ್ ಅವರು ಅವಶ್ಯಕತೆ ಇಲ್ಲ ಸರ್, ಅವರೇ ಮಾತಾಡಿದ್ರು. ಲೈನ್ ತಗೊಳ್ಳಿ ನಾ ಮಾತಾಡ್ತೇನೆ ಅನ್ನಕತ್ತಿದ್ರು ಸರ್. ಅವ್ರ ಏನಂತ ಸರ್? ವಕೀಲರ ಲೈನ್ ಮೇಲೆ ತೋರಿ ನಾ ಮಾತಾಡ್ತೀನಿ ಸರ್. ಕೇಳಾಗ್ತಾ ಇಲ್ಲ ಸರ್. ನಾ ಮಂಡ್ಯ ಕಟ್ಟಿರ್ತೀನಿ ಸರ್. ನೀನ್ ಹೋಗಿದ್ದೆ ಬ್ಯಾಂಕ್ ಟೈಮ್ ಲೇಟ್ ಆಯ್ತು ಅಂತ ಬಿಟ್ಟಿನಿ ಸರ್. ಸರ್ ಯಾದ್ ತಗೊಂಡ್ ಏನ್ ಮಾಡಕ್ ತುಂಬಿದಂಗ ಆಗತ್ತೇನ್ ಸರ್? ನಾವು ಅದ್ ತಗೊಂಡ್ ಏನ್ ತುಂಬಿದಂಗ ಆಗತ್ತೆ ಸರ್? ಅದು ಲೆಟರ್ ಕೊಟ್ರಿ ಆಯ್ತು ಸರ್. ಆಯ್ತು, ನಾ ಮಂಡ್ಯ ಹೋಗ್ತ ಅಲ್ಲ ಸರ್. ತುಂಬಿದಂಗ ಆಗತ್ತ ಸರ್? ಕರೆಕ್ಟ್ ಮಾತಾಡಿದ್ರಿ. ನಾ ತುಂಬಿದಂಗ ಆಗತ್ತೆ ಸರ್. ನೀವು ಲೆಟರ್ ಕೊಟ್ಟ ತಕ್ಷಣ ತುಂಬಿಲ್ಲಲ್ಲ, ಮಂಡ್ಯ ಕಟ್ಕೊಂತೀನಿ ಸರ್. ನೀನು ಜಲ್ದಿ ಆಗಿತ್ತು, ಒಂದು ಹಾಫ್ ಅನ್ ಅವರ್ ಆಗಿತ್ತು ಕಟ್ ನಾನಾ ಕ್ಲಿನಿಕ್ ಫೋನ್ ಹಚ್ಚಿದ್ದೆ. ನೀವ್ ಯಾರು ಮಾತಾಡೋದು ಸರ್? ನಮ್ಮ ಮಂಜು ಅಂತ ಹೇಳಿ ಸರ್. ಅವ್ರ ಅಳಿಯಾರ ಸರ್. ಯಾರು ಅಳಿಯಾರು? ರಾಜು ಅವ್ರ ಅಳಿಯಾರ ಸರ್. ಮಂಜು ಅಂತ ಹೇಳಿ ಸರ್. ಸರ್ ನಿನ್ನೆ ಮಾತಾಡಿದ್ದು ನಾನೇ, ಮೊನ್ನೆ ಮಾತಾಡಿದ್ದು ನಾನೇ ಸರ್. ನಿನ್ನೆ ಸ್ವಲ್ಪ ಅಲ್ಲಿ ಆಫೀಸ್ನಾಗ ಸ್ವಲ್ಪ, ಯಾಕಂದ್ರೆ ಇವತ್ತು ಸೂಟಿ ನಾಳೆ ಸೂಟಿ ಸರ್, ಸೆಕೆಂಡ್ ಸ್ಯಾಟರ್ಡೆ. ಅಲ್ಲಿ ಆಫೀಸ್ನಾಗ ಸ್ವಲ್ಪ ಕಿರಿಕಿರಿ ಆಗಿದ್ದಕ್ಕೆ ನನಗೊಂದ್ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಸರ್. ಆ ಕಾರಣಕ್ಕೆ ನಾನು ನಿನ್ ಲೇಟ್ ಆಗಿ ಹೋದೆ. ನಾ ಬ್ಯಾಂಕಿಗೆ 4 ಗಂಟೆ ಅನ್ಕೊಡ್ ಹೋಗಿದ್ದೆ ಸರ್. ನಲ್ಲಿ ನಿಮ್ಗೆ ಹಚ್ಚಿದ್ವಲ್ಲ 4 ಗಂಟೆ ಅಲ್ಲ, 5 ಗಂಟೆ 5:15 ಬಂದಿದ್ರು ಬಿಡಿ. ಸರ್ 4 ಗಂಟೆ ಮೇಲೆ ಆಗಿತ್ತು ಬಂದಿಲ್ಲ. ನಾನೇ ಲೈನ್ ಅಲ್ಲಿ ಇದೀನಿ ಸರ್. ನೀವು 5:15 ಬಂದು ಆಯ್ತು ಸರ್. ಒಂದ್ ಅರ್ಧ ತಾಸು ಲೇಟ್ ಆಗಿರ್ಬೋದು ಸರ್ ಅಷ್ಟೇ. ಇನ್ನು ಓಪನ್ ಇತ್ತು, ಬ್ಯಾಂಕ್ ಓಪನ್ ಇತ್ತು ಸರ್. ಕೇಳಿದೆ, ಇಲ್ಲ ಸರ್ ಆಗೈತಿ, ನಾಳೆ ಒಂದ್ ಬಿಡ್ರಿ, ಸೋಮವಾರ ದಿನ ಬರ್ರಿ ಅಂತ ಅಂದ್ರಿ ಸರ್. ನೀವ್ ಅಕೌಂಟ್ ಥ್ರೂ ಅಂದ್ರಿ ಸರ್. ಅಂದ್ರೆ ಇವ ರಾತ್ರಿ ಸಾಯಂಕಾಲ ಊರಿಗೆ ಹೋದ. ಅಲ್ಲಿ ಅಷ್ಟೇ ಹೆವಿ 30,000 ಗಂಟೆ ಯಾರು ಫೋನ್ ಪೇ ಇಟ್ಟಿರಂಗಿಲ್ಲ ಸರ್. ಇವತ್ ಮಾಡ್ಲಕ್ ಆಗ್ಲಿಲ್ಲ ಸರ್. ಎಲ್ಲಿ ಅಕ್ಕ ಸರ್, ಹಂಗ ಬಾಡಿಗೆ ಹೊಡ್ಯಾಕ್ ಹೋಗ್ಯಾಂತಾರೆ. ಮುಂಜಾನೆ ಮತ್ ಗಾಡಿ ಬಾಡಿಗೆ ಬಂದಂತ ಅವ್ರು ಇನ್ನೊಬ್ರು ಜೋಡಿಯಾಗ ಹೋಗ್ಯಾಂತಾರ. ಮಂಡೆ 11 ಗಂಟೆ ಏನಂತ ಕಟ್ತಿದ್ ಸರ್. ಆಯ್ತಾ? ಮಂಡೇನೆ ಏನೊಂದ್ ಕಾರಣ ಸಿಗ್ಬೇಕಲ್ಲ ಸರ್. ಎಲ್ರಿ ಸರ್, ಏನ್ ಕಾರಣ? ಇಲ್ಲ ಸರ್, ನಾನು ಆಲ್ರೆಡಿ ಮಾತಾಡಿನ ಅವನಿಗೆ. ಇಲ್ಲಪ್ಪ ಆಯ್ತು, ನಾ ಈಗ ಬಂದಿನ ಮಾಮ ಅಂತ. ಆಯ್ತಪ್ಪ ಹಂಗಾರ ಮಂಡ್ಯ ಕಟ್ಟು ಅಂತ ಹೇಳಿ ಸರ್. ಆಯ್ತು, ಇನ್ನೊಂದ್ 8 ದಿನ ಟೈಮಿಂಗ್ ಕೊಡ್ತಾರ. 30 ಸರ್. ಮಿಕ್ಕಿದ್ ಯಾವಾಗ ಕಟ್ಟೋದು ಸರ್? ಒಂದ್ 8-10 ದಿನ ಸರ್. ಒಂದ್ ಟೈಮಿಂಗ್ ಕೊಡ್ತಾರ, ಅದೊಂದು ಕ್ಲಿಯರ್ ಮಾಡ್ಕೊಡ್ತೀನಿ. 8 ದಿನ ಆಗಲ್ಲ, 3-4 ದಿನ. ಆಯ್ತು ಸರ್. ಅಷ್ಟೊಳಗೆ ಏನ್ ದಿವಸ ಮಾಡ್ತೀವಿ. ಒಂದ್ 8 ದಿನ ಹೇಳ್ಕೊಡ್ತೀನಿ ಸರ್. ಏನ್ ಮಾಡ್ತೀವಿ? ಸೋಮವಾರ ಬೆಳಗ್ಗೆ 11 ಗಂಟೆ ಒಳಗೆ ದುಡ್ಡು ಕಟ್ಟಿಲ್ಲ ಅಂದ್ರೆ ಈ ವಿಚಾರದಲ್ಲಿ ನನಗೆ ಮತ್ತೆ ಫೋನ್ ಮಾಡಂಗಿಲ್ಲ. ಫೋನ್ ಮಾಡ, ಅವ್ರು ಫೋನ್ ಮಾಡ್ರು, ಪೊಲೀಸವ್ರು ಫೋನ್ ಮಾಡ್ರು ಅಂದ್ರೆ ನಾನು ಒಪ್ಪಲ್ಲ. ಈಗಲೇ ಹೇಳಿದೀನಿ. ಆಯ್ತು ಸರ್. ಸೋಮವಾರ ತನಕ ಕೇಸ್ ಹೋಲ್ಡ್ ಮಾಡಿಲ್ಲ ಅಂದ್ರೆ ಮನೆ ಬಾಗಿಲು ಕರ್ಕೊಂಡೋಗಿ ಸ್ಟೇಷನ್ ಕುಣಿಸಿ ಅವ್ರನ್ನ ಹೇಳ್ತೀವಿ. ಹಲೋ ಮಂಜು ಅವರೇ. ಹಾ ಸರ್. ಅದೇನೈತಿ, ಸೋಮವಾರ ಏನಾದ್ರು ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಗಂಜಿ ಬೇರೆ ಮಾಡ್ತಾರ ನೋಡ್ಬಾ ಮತ್ತವ್ರ. ಸರ್ ನಾನು ನಿನ್ನೆ ಟೈಮ್ ಐತೆ, ನಾನೇ ಕಟ್ತಿದ್ದೆ ಸರ್. ಕಟ್ಟಬಾರ್ದಂತ ಉದ್ದೇಶ ಇಲ್ಲ ಸರ್. ಕಟ್ಬೇಕಂತ ಇದ್ದೆ, ನೀನ್ ಲೇಟ್ ಆಗಿ ಬಂದ ಸರ್. ನಾನು ಏನ್ ಸರ್ ಕ್ಲಿಯರ್ ಮಾಡ್ತೀವಿ ಸರ್. ಅದೇನ ಕ್ಲಿಯರ್ ಮಾಡ್ಕೊಂಡ್ರೆ ಸರಿಯಪ್ಪ. ಇವಾಗ ಈಗ ಏನ್ ಬಂದಾರಲ್ಲ ಇವ್ರು, ಇನ್ನೊಂದ್ಸಲಿ ಇಲ್ಲಿಗೆ ಬಂದ್ರ ಅಂತಂದ್ರ ಏನ್ ಫೋನ್ ಮಾಡಿ ನಿಂಗ ಈ ತರ ಫೋನೇ ಮಾಡಲ್ಲ, ಸೀದಾ ಮನೆಗೆ ಬರ್ತೀನಿ ನೋಡು. ಆಯ್ತು ಸರ್. ಆಯ್ತು. ಯಾವ ಸ್ಟೇಷನ್ ಅಂದ್ರೆ ಸರ್ ತಮ್ದು?
ಬಿಜಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಅಪ್ಪ. ಆಯ್ತು ಸಾಹೇಬ್ರ ಬರ್ತೀವಿ ನಾಳೆ ಕಟ್ಟಿ ಕ್ಲಿಯರ್ ಮಾಡ್ತೇವ ಸರ್ ಮಂಡೇ.